ಯೂತ್ಸ್ ಏನಾದ್ರು ಎಚ್ಚೆತ್ಕೊಂಡ್ರೆ ನಿನ್ನ ಸರ್ಕಾರ ಮತ್ತೆ ಬರಲ್ಲ. ಇದು ವಾರ್ನಿಂಗ್ ಅಂತನಾದ್ರು ತಿಳ್ಕೊಬೋದು, ಏನಂತನಾದ್ರು ತಿಳ್ಕೊಬೋದು. ಈ ಅಕ್ವೈರ್ ಏನಾದ್ರು ನೀನು ಬಿಟ್ಟಿಲ್ಲ ಅಂದರೆ ನಿನ್ನ ಸರ್ಕಾರ ಮತ್ತೆ ಬರಲ್ಲ. ಉರಿಯೋದೀಪ ಲಾಸ್ಟಲ್ಲಿ ಜೋರಾಗಿ ಉರಿಯುತ್ತೆ ಅಂತಾರಲ್ಲ, ಆ ಥರ ಉರಿತಾ ಇದೆಯಾ? ಯಾಕೆ ಇದೆ ಲಾಸ್ಟ್ ನಿಂದು ಅನ್ನೋ ಥರ ಏನಾದ್ರು ಉರಿತಾ ಇದೆಯಾ? ಆ ಥರ ಉರಿಯಂಗಿದ್ರೆ ಬೇಗ ಆಫ್ ಆಗಿಬಿಡ್ತೀರಾ. ಹಠಕ್ಕೆ ಬಿದ್ದಿದ್ದಾರೆ ಡಿ.ಕೆ. ಶಿವಕುಮಾರ್. ಅಂದರೆ ಏನಕ್ಕೆ ಸರ್ ಹಠಕ್ಕೆ ಬೀಳ್ತಾರೆ? ಗೌರ್ಮೆಂಟ್ದ ಭೂಮಿ, ಗೌರ್ಮೆಂಟ್ದ ನಮ್ಮ ಹೆಸರಲ್ಲಿದೆ ಅಲ್ವಾ, ಡಾಕ್ಯುಮೆಂಟ್ಸ್ ಇದೆ ಅಲ್ವಾ ನಮ್ಮ ಹತ್ರ. ನಿನ್ನ ಹೆಸರಲ್ಲಿದ್ರೆ ನಿನ್ನ ಗೌರ್ಮೆಂಟ್ ಹೆಸರಲ್ಲಿದ್ರೆ ದಯವಿಟ್ಟು ತೊಗೊಂಡ್ಬಿಡು, ನಾವು ಯಾರು ಕೇಳೋಕ್ಕೋಗಲ್ಲ. ಸರ್ಕಾರ ಯಾರು? ನಮ್ಮದು ಸರ್ಕಾರ. ನಾವು ಹೇಳ್ದಂಗೆ ನೀವು ಕೇಳಬೇಕೆ ಹೊರತು ನೀವು ಹೇಳ್ದಂಗೆ ನಾವು ಕೇಳೋದಲ್ಲ. ಇದು ಡೆಮೋಕ್ರಸಿ. ಉಳುಮೆ ಮಾಡೋ ರೈತನ, ನಿನಗೆ ಒಂದು ಹೊತ್ತು ಊಟ ಹಾಕೋ ರೈತನ ನೀನು ಬೀದಿಗೆ ತಂದಿದ್ಯಾ ಅಂದರೆ ಅದು ತಟ್ಟದಿರ ಬಿಡಲ್ಲ. ಸರಿ ಸರ್, ನಾವು ಹಂಗಿದ್ರೆ ಹಸುಗಳನ್ನ, ಕುರಿಗಳನ್ನ, ನಮ್ಮ ಮನೆಯಲ್ಲಿ ಏನೇನು ಪ್ರಾಣಿಗಳಿದೆ ಎಲ್ಲ ತಂದು ನೀನು ವಿಧಾನಸೌಧ ಮುಂದೆ ಬಿಟ್ಟುಬಿಡ್ತೀವಿ. ದಯವಿಟ್ಟು ಅದು ನೀನೇ ಮೇಂಟೈನ್ ಮಾಡ್ಕೊ. ಏನೇ ಆದರೂ ಕೂಡ ನಾವು ನಮ್ಮ ಭೂಮಿನ ಬಿಟ್ಕೊಡೋಕೆ ರೆಡಿ ಇಲ್ಲ. ನೀವೊಂದು ಎಷ್ಟೇ ಬೆಲೆ ಕಟ್ಟಿ, ಅದಕ್ಕೆ 2 ಕೋಟಿ ಅಲ್ಲ ಸರ್ ಒಂದು ಎಕರೆಗೆ, ನೀವು 1000 ಕೋಟಿ ಕೊಟ್ಟರು ಕೂಡ ನಾವು ನಮ್ಮ ಭೂಮಿನ ಬಿಟ್ಕೊಡೋಕೆ ರೆಡಿ ಇಲ್ಲ. ಯಾರೂ ಕೂಡ ರೆಡಿ ಇಲ್ಲ. ಈಗ ಯೂತ್ಸ್ ಆಗಲಿ, ಈಗ ನೆಕ್ಸ್ಟು ಯೂತ್ಸ್ ಎಲ್ಲ ಇದಕ್ಕೆ ಸ್ಟೆಪ್ ಆನ್ ಆದರೆ, ಈಗ ವೋಟಿಂಗ್ ಪವರ್ ಯಾರ ಹತ್ರ ಇದೆ? ನಮ್ಮ ಹತ್ರ ಇದೆ. ಸರ್ಕಾರ ಯಾರ್ದು? ನಮ್ಮದು ಸರ್ಕಾರ. ನಾವು ಹೇಳ್ದಂಗೆ ನೀವು ಕೇಳಬೇಕೆ ಹೊರತು ನೀವು ಹೇಳ್ದಂಗೆ ನಾವು ಕೇಳೋದಲ್ಲ. ಇದು ಡೆಮೋಕ್ರಸಿ. ಡೆಮೋಕ್ರಸಿ ಅಂದರೆ ಏನು? ಫಾರ್ ದ ಪೀಪಲ್, ಬೈ ದ ಪೀಪಲ್, ಟು ದ ಪೀಪಲ್. ನಮ್ಮಿಂದ ಸರ್ಕಾರ ಇರೋದೇ ಹೊರತು ನಾವು ನಿಮ್ಗೆ ವೋಟ್ ಹಾಕಿ ನಿಮ್ಮನ್ನು ನಾವು ಗೆಲ್ಲಿಸಿರೋದು. ನಾವು ಹೇಳ್ದಂಗೆ ನೀವು ಕೇಳಬೇಕು, ನೀವು ಹೇಳ್ದಂಗೆ ನಾವು ಕೇಳೋದಕ್ಕಾಗಲ್ಲ. ಹಠಕ್ಕೆ ಬಿದ್ದಿದ್ದಾರೆ ಡಿ.ಕೆ. ಶಿವಕುಮಾರ್. ಅಂದರೆ ಏನಕ್ಕೆ ಸರ್ ಹಠಕ್ಕೆ ಬೀಳ್ತಾರೆ? ಗೌರ್ಮೆಂಟ್ದ ಭೂಮಿ, ಗೌರ್ಮೆಂಟ್ದ ನಮ್ಮ ಹೆಸರಲ್ಲಿದೆ ಅಲ್ವಾ, ಡಾಕ್ಯುಮೆಂಟ್ಸ್ ಇದೆ ಅಲ್ವಾ ನಮ್ಮ ಹತ್ರ. ಅದು ರಿಜಿಸ್ಟ್ರೇಷನ್ ಆಗಿರೋದೊಂದು ಡಾಕ್ಯುಮೆಂಟ್ಸ್ ಇದೆ. ಯಾರ ಹೆಸರಲ್ಲಿದೆ ಭೂಮಿ? ನಿನ್ನ ಹೆಸರಲ್ಲಿದ್ರೆ, ನಿನ್ನ ಗೌರ್ಮೆಂಟ್ ಹೆಸರಲ್ಲಿದ್ರೆ ದಯವಿಟ್ಟು ತೊಗೊಂಬಿಡು, ನಾವು ಯಾರು ಕೇಳೋಕ್ಕೋಗಲ್ಲ. ದುಡ್ಡು ಕೊಟ್ಟು ನಮ್ಮನ್ನು ಯಾರೂ ಕರ್ಕೊಂಬಂದಿಲ್ಲ ಸರ್. ಇವತ್ತು ನಾನು ಕಾಲೇಜಿಗೆ ರಜಾ ಹಾಕಿ ನಾನು ಪರ್ಸ್ನಲಾಗಿ ನಾನು ಬಂದಿದ್ದೀನಿ ಇಲ್ಲಿಗೆ. ನಮ್ಗಲ್ಲಿ ಎಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ. ನಾನು ಓದ್ತಾ ಇರೋದು ಮೆಡಿಕಲ್ ಕಾಲೇಜಲ್ಲಿ ಯೂಶಲಿ ರಜಾ ಕೊಡಲ್ಲ. ಸೊ ನಾನು ಲೀವ್ ಹಾಕೊಂಡು ನಾನು ಬಂದಿರೋದು. ದುಡ್ಡು ಕೊಟ್ಬಿಟ್ಟು ಏನಕ್ಕೆ ಸರ್ ಬರಬೇಕು? ನನ್ನ ಜಮೀನು ನಾನು ಉಳಿಸ್ಕೊಳ್ಳೋದು ನಾನು ದುಡ್ಡು ತೊಗೊಂಡು ಬರಬೇಕಾ ಇಲ್ಲಿಗೆ? ಇಲ್ಲಿ ದುಡ್ಡು ಕೊಟ್ಟು ಅನ್ನ ಸಾರು ತಿನ್ನೋಕೆ ಬರೋರು ಎಲ್ಲಿದ್ದಾರೆ? ಅಲ್ಲಿ ದುಡ್ಡು ಕೊಟ್ಬಿಟ್ಟು ಬಿರಿಯಾನಿ ತಿಂತಾ ಇರೋರು ಹೆಂಗಿದ್ದಾರೆ? ದುಡ್ಡು ಕೊಟ್ಟು ಯಾರನ್ನೂ ಕರೆಸ್ಕೊತಾ ಇಲ್ಲ. ತಾವು ಸ್ವಇಚ್ಛೆಯಿಂದ ಬರ್ತಾ ಇರೋದು ಇಲ್ಲಿಗೆ, ನಮಗೆ ಅಕ್ವೈರ್ ಬೇಡ ಅಂತ. ಸೊ ಯಾರೂ ದುಡ್ಡಿಗೋಸ್ಕರ ಬರ್ತಾ ಇಲ್ಲ. ಯೂತ್ಸ್ ಏನಾದ್ರು ಎಚ್ಚೆತ್ಕೊಂಡ್ರೆ ನಿನ್ನ ಸರ್ಕಾರ ಮತ್ತೆ ಬರಲ್ಲ. ಇದು ವಾರ್ನಿಂಗ್ ಅಂತನಾದ್ರು ತಿಳ್ಕೊಬೋದು, ಏನಂತನಾದ್ರು ತಿಳ್ಕೊಬೋದು. ಈ ಅಕ್ವೈರ್ ಏನಾದ್ರು ನೀನು ಬಿಟ್ಟಿಲ್ಲ ಅಂದರೆ ನಿನ್ನ ಸರ್ಕಾರ ಮತ್ತೆ ಬರಲ್ಲ. ನೀನು ಮತ್ತೆ CM ಆಗೋಕ್ಕಾಗಲ್ಲ. ಯಾಕೆ ಉರಿಯೋದೀಪ ಲಾಸ್ಟಲ್ಲಿ ಜೋರಾಗಿ ಉರಿಯುತ್ತೆ ಅಂತಾರಲ್ಲ, ಆ ಥರ ಉರಿತಾ ಇದೆಯಾ? ಯಾಕೆ ಇದೆ ಲಾಸ್ಟು ನಿಂದು ಅನ್ನೋ ಥರ ಏನಾದ್ರು ಉರಿತಾ ಇದೆಯಾ? ಆ ಥರ ಉರಿಯಂಗಿದ್ರೆ ಬೇಗ ಆಫ್ ಆಗಿಬಿಡ್ತೀರಾ. ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ. ರೈತರು ಯಾವಾಗ ಬೀದಿಗೆ ಬಂದು ಇಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ ಅಂದರೆ ಆ ಕಣ್ಣೀರು ತಟ್ಟತ್ತೆ. ರೈತರನ್ನ, ನೀನು ಗದ್ದೆನಲ್ಲಿ ಉಳುಮೆ ಮಾಡೋ ರೈತನ, ನಿನಗೆ ಒಂದು ಹೊತ್ತು ಊಟ ಹಾಕೋ ರೈತನ ನೀನು ಬೀದಿಗೆ ತಂದಿದ್ಯಾ ಅಂದರೆ ಅದು ತಟ್ಟದಿರ ಬಿಡಲ್ಲ. ಏಕೆ ನೀನು ಇವಾಗ ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಹೊಟ್ಟೆಗೆ ಅನ್ನನೇ ಅಲ್ಲ ತಿನ್ನೋದು, ಮಣ್ಣೇನಾದರೂ ತಿಂತಾರಾ? ಇಲ್ಲ ಗ್ರೇಟರ್ ಬೆಂಗಳೂರಲ್ಲಿ ಹೊಸ ಫುಡ್ ಏನಾದ್ರು ಸಿಗುತ್ತಾ? ಏನಾದ್ರು ಮಷಿನ್ಸಲ್ಲಿ ಬರೋದು? ಈಗ ಊರುಗಳನ್ನ ಬಿಟ್ಟು ಗದ್ದೆಗಳನ್ನ ಮಾತ್ರ ಅಕ್ವೈರ್ ಮಾಡ್ಕೊತಾರೆ ಅಂತ ಹೇಳಿದ್ದಾರೆ ಸರ್. ಹಸುಗಳಿಗೆ ನಾವೇನಾದರೂ ಬೇರೆ ಏನಾದ್ರು ರೆಡಿ ಮಾಡಿ ಪ್ರೊಸೆಸ್ಡ್ ಫುಡ್ ಹಾಕಬೇಕಾಗಿದ್ರೆ, ಗದ್ದೆಗಳಲ್ಲಿ ಬೆಳೆಯೋ ಹುಲ್ಲೆಲ್ಲ ಬಿಟ್ಬಿಟ್ಟು ನಾವು ಪ್ರೊಸೆಸ್ಡ್ ಫುಡ್ನ ರೆಡಿ ಮಾಡ್ಕೊಬೇಕಾಗುತ್ತೆ. ಸರಿ ಸರ್, ನಾವು ಹಾಗಿದ್ರೆ ಹಸುಗಳನ್ನ, ಕುರಿಗಳನ್ನ, ನಮ್ಮ ಮನೆಯಲ್ಲಿ ಏನೇನು ಪ್ರಾಣಿಗಳಿದೆ ಎಲ್ಲ ತಂದು ನೀನು ವಿಧಾನಸೌಧ ಮುಂದೆ ಬಿಟ್ಟುಬಿಡ್ತೀವಿ. ದಯವಿಟ್ಟು ಅದು ನೀನೇ ಮೇಂಟೈನ್ ಮಾಡ್ಕೋ. ನಿನ್ನ ಕೈಲಾದರೆ ನೀನೇ ಸಾಕೋ. ಯಾಕಂದರೆ ನಾವು ಅದನ್ನು ಬಿಡೋಕ್ಕಾಗಲ್ಲ. ಇಷ್ಟು ವರ್ಷ ಸಾಕಿ ನಮಗೂ ಅದಕ್ಕೊಂದು ಸೆಂಟಿಮೆಂಟ್ ಇರುತ್ತೆ. ನಾವು ತೊಗೊಳೋ ಕಸಾಯಿಖಾನೆಗೆ ಹಾಕ್ಬಿಟ್ಟು ಅದನ್ನು ಕಡ್ದು ಬಿಸಾಕೋಕೆ ರೆಡಿ ಇಲ್ಲ. ಸೊ ದಯವಿಟ್ಟು ನೀವು ನೋಡ್ಕೊಳ್ಳಿ. ಏನಂದರೆ ಈಗ ಉತ್ತರ ಕರ್ನಾಟಕ ಸೈಡವರು ತಾವು ಬೇಡ್ಕೊತಿದ್ದಾರೆ, ದಯವಿಟ್ಟು ನಮ್ಮ ಕಡೆ ಅಕ್ವೈರ್ ಮಾಡಿ, ನಮ್ಮ ಕಡೆ ಬೆಂಗಳೂರು ಮಾಡಿ ಅಂತ. ಈಗ ಈ ಭೂಮಿನಲ್ಲಿ ಏನೂ ಬೆಳೆಯೋಕ್ಕಾಗಲ್ಲ ಅಂದ್ರಲ್ವಾ? ಬರಡು ಭೂಮಿ ಏನು ಅಂತಂದರೆ ದಯವಿಟ್ಟು ಉತ್ತರ ಕರ್ನಾಟಕ ಸೈಡ್ ನೋಡಿ. ಅಲ್ಲಿ ಏನು ಬೆಳೆಯೋಕ್ಕಾಗ್ತಾಯಿಲ್ಲ. ದಿನ ನೀವು ಮೀಡಿಯಾದಲ್ಲೇ ತೋರಿಸ್ತಾರಲ್ವ, ದಿನ ಅಳ್ತಾ ಇದ್ದಾರೆ, ನಮ್ಮ ಕೈಲೇನು ಬರಗಾಲ ಇದೆ, ನೀರಿಲ್ಲ, ಹಸುಗಳಿಗೆ ಏನೂ ಇಲ್ಲ, ಕರುಗಳಿಗೆ ಏನೂ ಇಲ್ಲ ಅಂತ. ಆ ಕಡೆ ಮಾಡಿ, ಬೇಡ್ತಾ ಇರೋರ್ಗೆ ಮಾಡಿ. ನಾವು ಬೇಡ್ತಾ ಇಲ್ಲ ಸರ್. ನಮ್ಮ ಕಡೆ ಎಲ್ಲ ಬೆಳೀತಾರೆ. ರೇಷ್ಮೆ ಇದೆ, ಭತ್ತ, ರಾಗಿ, ಪ್ರತಿಯೊಂದು ತಿನ್ನೋ ಆಹಾರದಿಂದ ಕಮರ್ಷಿಯಲ್ ಫುಡ್ವರೆಗೂ ಪ್ರತಿಯೊಂದು ಬೆಳೀತಾ ಇದ್ದಾರೆ. ನಮ್ಗೆ ಅವಶ್ಯಕತೆ ಇಲ್ಲ. ಏಕೆ ಉತ್ತರ ಕರ್ನಾಟಕ ಜನ ಅಲ್ವಾ? ಬಿಡದಿ ಜನ ಮಾತ್ರ ಜನನಾ? ಏಕೆ ಅಲ್ಲಿ ನೀನು ಮಾಡಿದ್ರೆ ನಿಂಗೆ ಕೊಳ್ಳೆ ಹೊಡೆಯೋಕ್ಕಾಗಲ್ವಾ ದುಡ್ಡನ್ನ? ಇಲ್ಲಿ ಮಾಡಿದ್ರೆ ಮಾತ್ರ ಕೊಳ್ಳೆ ಹೊಡಿಬೋದಾ? ಆ್ಯಂಡ್ ಏನಂದರೆ ಯೂತ್ಗಳು ದಯವಿಟ್ಟು ಇದನ್ನು ತಿಳ್ಕೊಂಡು ಇನ್ನೂ ಮುಂದೆ ಬರಬೇಕು, ಬಂದು ಇದ್ರ ಪರವಾಗಿ ಹೋರಾಡಬೇಕು. ಆ್ಯಂಡ್ ಹೇಳಿದಾರಲ್ಲ ಬಾಲಕೃಷ್ಣ ಅವರು, ಏನು ಇಲ್ಲಿ ಬಂದರೆ ಸಂಘರ್ಷ ಆಗುತ್ತೆ ಅಂತ. ಸರ್, ನಮ್ಮ ಕಡೆ ಎಷ್ಟು ಜನ ಪೊಲೀಸ್ ಸೆಕ್ಯೂರಿಟಿ ನಿಂತಿದ್ದಾರೆ, ಪರ ಇರೋರ ಕಡೆ ಎಷ್ಟು ಜನ ಪೊಲೀಸ್ ಸೆಕ್ಯೂರಿಟಿ ನಿಂತಿದ್ದಾರೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಕಡೆ ಎಷ್ಟು ವೈಲೆಂಟ್ ಇದ್ದಾರೆ ಅಂತ. ವೈಲೆಂಟ್ ಇರೋರು ಯಾರು? ಅವ್ರ ಕಡೆಯವರು ಅಷ್ಟನ್ನು ವೈಲೆನ್ಸ್ ನಾವು ಮಾಡ್ತಾ ಇಲ್ಲ. ನಾವು ಕೇಳ್ತಾ ಇದ್ದೀವಿ ಸರ್, ದಯವಿಟ್ಟು ಬಿಟ್ಕೊಡಿ ಅಂತ. ಅವರು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಮಾಡೋದಕ್ಕೂ ಕೇಳ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಹೆಂಗೆ ಅಂದರೆ ಸರ್, ಇವಾಗ ರೈತರು ಎಲ್ಲ ರೈತರೇ, ಬಟ್
ನೀನು ದುಡಿಮೆ ಮಾಡಿ ನಿನ್ನ ಫ್ಯಾಮಿಲಿನ ನೀನು ಸಾಕೋದಕ್ಕೂ ನೀನು ದುಡಿಮೆ ಮಾಡಿ ನೀನು ಅದನ್ನು ಬೇರೆ ಥರ ಜೂಜಾಡೋದಕ್ಕೂ ಏನಕ್ಕೂ ಉಪಯೋಗಿಸ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ರೈತನೇ ಬೇರೆ, ಈ ರೈತನೇ ಬೇರೆ. ಸರ್, ನಾವು ಯಾವುದೇ ರೀತಿಯೂ ರಾಜಕೀಯವಾಗಿ ಇದನ್ನು ಮಾಡ್ತಾ ಇಲ್ಲ. ನಮಗೆ ಕುಮಾರಸ್ವಾಮಿ ಅಂತಲ್ಲ, ಯಾರು ಸಪೋರ್ಟ್ ಮಾಡ್ತಾರೆ ಅವ್ರ ಸಪೋರ್ಟ್ ನಾವು ತೊಗೊತಾ ಇದ್ದೀವಿ. ನಾವು ಯಾರೂ ಸಪೋರ್ಟ್ಗೆ ಕೂಡ ಕರೀತಿಲ್ಲ. ಅವ್ರು ಕೈ ಚಾಚಿ ಅವ್ರು ಬರ್ತಾ ಇರೋದೇ ಹೊರತು ನಾವು ಯಾರೂ ಬೇಡ್ಕೊಂಡಿಲ್ಲ. ನಾವು ಆ್ಯಂಡ್ ಇನ್ನೊಂದು ವಿಷಯ, ನಾವು ರಿಕ್ವೆಸ್ಟ್ ಮಾಡ್ತಾ ಇಲ್ಲ ಇಲ್ಲಿ. ಇದು ರಿಕ್ವೆಸ್ಟ್ ಅಲ್ಲ, ಆರ್ಡರ್ ಮಾಡ್ತಾ ಇರೋದು. ರಿಕ್ವೆಸ್ಟ್ ಮಾಡಿ ನಾವು ಬಿಟ್ಕೊಡಿ ಅಂತ ಕೇಳೋಕ್ಕೆ ಭೂಮಿ ನಿಮ್ದಲ್ಲ. ಆರ್ಡರ್ ಮಾಡಿ ಹೇಳ್ತಾ ಇದ್ದೀವಿ, ನಾವು ನಮ್ಮ ಭೂಮಿನ ಬಿಟ್ಕೊಡಲ್ಲ. ಅದು ಚಾನ್ಸ್ ಇಲ್ಲ, ಆಗಲ್ಲ. ಅದು 80% ಒಪ್ಕೊಂಡಿದ್ದಾರೆ ಅಂತೀರಲ್ವ, ಸರ್ವೆ ನಡೆಸಿ ಬಂದು. ಈಗ ನೀವು ಸ್ಕೂಲ್ ಟೀಚರ್ಸ್ಗೆಲ್ಲ ಹಿಂಸೆ ಕೊಡ್ತೀರಾ ಅಲ್ವಾ, ಏನು ಫ್ಯಾಮಿಲಿ ಸರ್ವೆಗಳು ತೊಗೊಳೋದಕ್ಕೆ. ಎಷ್ಟು ವೋಟಿಂಗ್ ಅಂತ ಅಲ್ಲ, ಈಗ ತುಂಬ ಸರ್ವೆಗಳು ನಡೆಸ್ತಾರೆ. ಏನಂತ ಟೀಚರ್ಸ್ಗಳನ್ನೆಲ್ಲ ಕಳಿಸ್ತಾರೆ. ನಿಮ್ಮ ಮನೇಲಿ ಪಾತ್ರೆ ಎಷ್ಟಿದೆ, ನಿಮ್ಮ ಮನೇಲಿ ಫ್ರಿಜ್ ಎಷ್ಟಿದೆ, ಗಾಡಿ ಎಷ್ಟಿದೆ, ಅವಶ್ಯಕತೆ ಇದೆಯಾ? ಅದು ಅವಶ್ಯಕತೆ ಇರೋದು ಕಳಿಸಿ, ಸರ್ವೆಗೆ ಕಳಿಸಿ. 80% ಜನ ಒಪ್ಕೊಂಡ್ರೆ ನಾವೇ ಬಿಟ್ಕೊಡ್ತೀವಿ ನಮ್ಮ ಭೂಮಿನ. ನಾವು ಧಾರಾಳವಾಗಿ ಬಿಟ್ಕೊಡ್ತೀವಿ ಭೂಮಿನ. ಇಲ್ಲ ಅಂದರೆ ಅಲ್ಲಿವರೆಗೂ 80% ಜನ ಎಲ್ಲಿವರೆಗೂ ಒಪ್ಕೊಳ್ಳಲ್ಲ, ಅಲ್ಲಿವರೆಗೂ ನಾವು ನಮ್ಮ ಭೂಮಿನ ಕೊಡಲ್ಲ. PUCಗೆ ವ್ಯಾಲ್ಯೂನೇ ಇಲ್ದಂಗೆ ಆಗೋಗಿದೆ. ಇಂಜಿನಿಯರಿಂಗ್ ಮಾಡಿದ್ರು ಒಳ್ಳೆ ಜಾಬ್ ಇಲ್ಲ, ಡಿಗ್ರಿ ಮುಗಿಸಿದ್ರು ಸರಿಯಾದ ಕೆಲಸನೇ ಸಿಗ್ತಿಲ್ಲ, ಮಾಸ್ಟರ್ ಡಿಗ್ರಿ ಮಾಡಿ ಮನೇಲೇ ಇರೋ ಹಾಗಾಗಿದೆ. ಹಾಗಾದ್ರೆ ನಾವು ಓದಿದ್ದು ಸುಮ್ನೆನಾ? ಅಯ್ಯೋ, ಮುಂದೇನ್ ಮಾಡೋದು? ಚಿಂತಿಸಬೇಡಿ, ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಕಾಫಿ ನಾಡಿಗೆ ಬರ್ತಿದೆ ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಏವಿಯೇಷನ್ ಹಾಗೂ ಫ್ಯಾಷನ್ ಡಿಸೈನ್ ಪರಿಚಯಿಸುತ್ತಿರುವ ಏಕೈಕ ಸಂಸ್ಥೆ. ಈಗಾಗಲೇ ಸಾವಿರಾರು ಮಂದಿ ಪ್ರಖ್ಯಾತ ಏರ್ಪೋರ್ಟ್ ಹಾಗೂ ಏರ್ಲೈನ್ಸ್ಗಳಲ್ಲಿ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ಫ್ಯಾಷನ್ ಡಿಸೈನಿಂಗ್, ಮಾಡೆಲಿಂಗ್ ಕ್ಷೇತ್ರದಲ್ಲೂ ಕಮಾಲ್ ಮಾಡಿದ್ದಾರೆ. ಕೇವಲ 6 ತಿಂಗಳ ಅಥವಾ 1 ವರ್ಷ ಕೋರ್ಸ್ ಅಲ್ಲಿ ಜಾಯ್ನ್ ಆಗಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಇದೇ ಜುಲೈ 9ರಿಂದ ಕೋರ್ಸ್ಗಳು ಪ್ರಾರಂಭವಾಗಲಿವೆ. ನಿಮ್ಮ ಭವಿಷ್ಯ ರೂಪಿಸಲಿರುವ ಕೋರ್ಸ್ಗಳು ಹೀಗಿವೆ: ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್ ಅಂಡ್ ಮಾಡೆಲಿಂಗ್, ಡಿಪ್ಲೊಮಾ ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಬಿಸಿನೆಸ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.